ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ತಮ್ಮ ಫಸ್ಟ್ ಚೆನ್ನಾಗಿ ಸ್ವಾಗತ. ಎಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇದು ನೋಡಿ ಕಂಪ್ಲೀಟ್ ಇದೆ ವೆರಿ ನೋಡಿ ಫುಲ್ ಕಂಪ್ಲೀಟ್ ನಮ್ಮ ಬರ್ಡ್ಸ್ ಅವೇರಿ. ಇದು ಇಷ್ಟು ರೂಮ್ ಕಟ್ಸಿರೋದು ಬರ್ಡ್ಸಿಗೋಸ್ಕರ. ಸದ್ಯಕ್ಕೆ ಇಷ್ಟು ಬರ್ಡ್ಸ್ ಇದೆ, ನೀವು ಫುಲ್ ಆಗ್ತಾ ಕ್ಲೀನಾಗಿ ಇಟ್ಕೋಬೋದು. ಆಮೇಲೆ ಬೆಕ್ಕಿನ ಕಟ್ ಎಲ್ಲ ಇರೋಣ ಅಂತ. ಇದು ನೋಡ್ಬೋದು, ಇದು ಕಾಕ್ಟೈಲ್ ಹೊಸ ಬ್ರೀಡಿಂಗ್ ಪೇರ್. ಇದು ಸೆಮಿ ಅಡಲ್ಟಿವು. ಒಂದು 13 ಮಂತ್ಸ್ ಆಗಿದೆ ಇವಕ್ಕೆ. 1.5 year ಬೇಕು ಇವು ಮರಿ ಹಾಕೋಕ್ಕೆ. ಇನ್ನೊಂದು 3 to 4 ಮಂತ್ಸಲ್ಲಿ ಮರಿ ಆಗ್ತವೆ. ಇದು ಪರ್ಲಲ್ಲಿರೋದು ಮೇಲು, ವೈಟ್ ಆ್ಯಂಡ್ ಇದರಲ್ಲಿರೋದು ಫೀಮೇಲ್. ಅದು ಇದು ಮೇಲೆ ಬಂದ್ಬೇಕು ವಿಶಲ್ ಮಾಡೋಕ್ಕೆ. ಟ್ರೈ ಮಾಡೋಕ್ಕಾಗ್ತಿಲ್ಲ. ನೋಡ್ಬೋದು ಹೆಂಗೆ ವಿಶಲ್ ಮಾಡ್ತಿಷ್ಟ ರಿಯಾಕ್ಟ್ ಮಾಡ್ತಿದೆ. ನಿಮಗೆ ಆ ಥರ ಈ ಪರ್ಲಲ್ಲೆಲ್ಲ ಈ ಥರ ಮೇಲ್ ಫೀಮೇಲ್ ಕಂಡಿಯೋದು ಕಷ್ಟ ಆಗುತ್ತೆ. ಈ ಥರ ಮಾಡಿದಾಗ ವಿಶಲ್ ಮಾಡುತ್ತೆ, ಅವ್ರು ಮೇಲು ಅಂತ ಕಂಡುಹಿಡಿಬೋದು. ಇದು ನೋಡ್ಬೋದು, ಇದು ನಮ್ಮ ಹ್ಯಾಂಡ್ ಟೈಮ್ ಕಾಕ್ಟೈಲ್ ಬೇಬಿ. ಇದು ಈ ಥರ ಇದು ಇವಾಗ ಇದಕ್ಕೆ 8 months ಆಗಿದೆ. ಇವಾಗ ಇಲ್ಲೆಲ್ಲ ಬಾಲ ಬಂದಿತ್ತು ಹೋಗ್ಬಿಟ್ಟೈತಿ. ಇವಾಗ ಮತ್ತೆ ಬರ್ತಾ ಇದೆ. ಒಂದು ಸ್ಮಾಲ್ ಕೇಜಲ್ಲೆಲ್ಲ ಶಿಫ್ಟ್ ಆಗಿತ್ತು, ಹಂಗಾಗಿ ಇವಾಗ ಬರ್ತಾ ಇದೆ. ಇದು ನೋಡ್ಬೋದು, ಇದು ನಮ್ಮ ಓಲ್ಡ್ ಬ್ರೀಡಿಂಗ್ ಪೇರ್ ಲವ್ ಬರ್ಡ್ಸ್. ಇದು ಒಳಗೆ ಹೋಗ್ಬಿಟ್ಟೈತಿ ಫೀಮೇಲು. ಇಲ್ಲ ಬರ್ತಿಲ್ಲ, ಇದು ಮೇಲು. ಫೀಮೇಲ್ ಒಳಗಿದೆ, ಇನ್ನೂ ಪ್ಲೇ ಮಾಡಿಲ್ಲ. ಇದು ನೋಡ್ಬೋದು, ಇಲ್ಲಿ ಲಾಸ್ಟ್ ಕೆಳಗಡೆ ಇರೋದು ಇದು ಸೆಕೆಂಡ್ ಬ್ರೀಡಿಂಗ್ ಪೇರ್. ಇದು ಮರಿ ಮಾಡಿದೆ ಆ್ಯಕ್ಚುಲಿ. ಬಂದ್ಬಿಟ್ಟು ಮರಿ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ನೋಡಿ ಗಿಡ ಮಾಡಿ ನೋಡ್ಬೋದು, ಇಲ್ಲಿ ಪೇರೆಂಟ್ಸ್ 2 ಒಳಗೋಗಿದೆ. ಒಳಗೋಗ್ಬಿಟ್ಟು ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಿ ನೋಡಿ. ಆಲ್ರೆಡಿ ಅಲ್ಲಿದೆ ಅಲ್ಲ, ಸಿಂಗಲ್ ಮರಿ ಅದು. ಇದು ಫಸ್ಟ್ ಟೈಮ್ ಬರ್ಡ್ಸ್ ಬ್ರೀಡ್ ಮಾಡಿರೋದೇ ಫಸ್ಟ್ ಟೈಮ್. ಇವು ಬಂದ್ಬಿಟ್ಟು ಪೇರ್ ಆಗಿ ಫಸ್ಟ್ ಟೈಮ್ ಬ್ರೀಡ್ ಮಾಡಿರೋದೇ ನಮ್ಮ ಮನೇಲಿ ಪೆಟ್ ಶಾಪಲ್ಲಿ ತಂದಿದ್ದೀವಿ. ಸೆಮಿ ಅಡಲ್ಟ್ ಇದು ತಂದಾಗ ಮೇಲೆ 5 ಮೊಟ್ಟೆ ಇಟ್ಟಿತ್ತು, 1 ಮರಿ ಆಗಿದೆ ಅಷ್ಟೇ. ಫಸ್ಟ್ ಟೈಮಲ್ಲ, ಹಂಗಾಗಿ ನೆಕ್ಸ್ಟ್ ಅದು ಇಂಪ್ರೂವ್ ಆಗುತ್ತೆ. ಇದು ಫೀಮೇಲ್ ಬಂದಿರೋದು. ಇಲ್ಲಿ ಮರಿ ಇದೆ, ಮರಿ ನೋಡ್ಬೋದು ಕಲರ್ ಇದೆ ಅಂತ. ಒಂದೇ ಚಿಕ್ಕಾಗಿರೋದ್ರಿಂದ ಹೆಲ್ತಿಯಾಗಿ ಬೆಳೀತಾ ಇದೆ. ಬಂದ್ಬಿಟ್ಟು ಕ್ಲೋಸ್ ಮಾಡೋಣ. ನೋಡ್ಬೋದು, ಇದೆಲ್ಲ ಆಟೋಮ್ಯಾಟಿಕ್ ಫುಡ್ ಫೀಡರ್ಸು. ನೋಡ್ಬೋದು, ಇದು ಹಾಕಿಟ್ಕೊಂಡ್ಬಿಟ್ರೆ ನೀವು ಬಜ್ಜೀಸ್ಗೆ ಆರಾಮಾಗಿ 15 days ಬರುತ್ತೆ. ಕಾಕ್ಟೈಲಿಗೆ 1 week ಬರುತ್ತೆ. ಬಜ್ಜೀಸ್ ಮರಿ ಮಾಡಿದೆ ಅಂದರೆ ಅದು ಎಷ್ಟು ಮರಿ ಮಾಡಿದೆ ಅದ್ರ ಮೇಲೆ ಹೋಗುತ್ತೆ.